ಹರಿ ಓಂ ಎಲ್ಲರಿಗೂ. ಇನ್ನು 9ನೇ ಶ್ಲೋಕಕ್ಕೆ ಬರೋದಾದರೆ ಈ ರೀತಿ ಬರ್ತಾ ಹೋಗುತ್ತೆ. ಈಶ್ವರೋ ವಿಕ್ರಮೀ ಧನ್ವಿ, ಈಶ್ವರೋ ವಿಕ್ರಮೀ ಧನ್ವಿ, ಮೇಧಾವಿ ವಿಕ್ರಮಃ ಕ್ರಮಃ, ಮೇಧಾವಿ ವಿಕ್ರಮಃ ಕ್ರಮಃ, ಅನುತ್ತಮೋ ದುರಾದರ್ಶಃ, ಅನುತ್ತಮೋ ದುರಾಧರ್ಶಃ, ಕೃತಜ್ಞಃ ಕೃತಿರಾತ್ಮವಾನ್, ಕೃತಜ್ಞಃ ಕೃತಿರಾತ್ಮವಾನ್. ಇದನ್ನು ಲೈನ್ ಬೈ ಲೈನ್ ಹೇಳೋಣ. ಈಶ್ವರೋ ವಿಕ್ರಮೀ ಧನ್ವಿ, ಮೇಧಾವಿ ವಿಕ್ರಮಃ ಕ್ರಮಃ, ಈಶ್ವರೋ ವಿಕ್ರಮೀ ಧನ್ವಿ, ಮೇಧಾವಿ ವಿಕ್ರಮಃ ಕ್ರಮಃ, ಅನುತ್ತಮೋ ದುರಾಧರ್ಶಃ, ಕೃತಜ್ಞಃ ಕೃತಿರಾತ್ಮವಾನ್, ಅನುತ್ತಮೋ ದುರಾಧರ್ಶಃ, ಕೃತಜ್ಞಃ ಕೃತಿರಾತ್ಮವಾನ್. ಇನ್ನು ಪೂರ್ತಿ ಶ್ಲೋಕ ಹೇಳೋದಾದರೆ, ಈಶ್ವರೋ ವಿಕ್ರಮೀ ಧನ್ವಿ, ಮೇಧಾವಿ ವಿಕ್ರಮಃ ಕ್ರಮಃ, ಅನುತ್ತಮೋ ದುರಾಧರ್ಶಃ, ಕೃತಜ್ಞಃ ಕೃತಿರಾತ್ಮವಾನ್. ಇನ್ನೊಂದು ಸಲ ಪೂರ್ತಿ ಶ್ಲೋಕ. ಈಶ್ವರೋ ವಿಕ್ರಮೀ ಧನ್ವಿ, ಮೇಧಾವಿ ವಿಕ್ರಮಃ ಕ್ರಮಃ, ಅನುತ್ತಮೋ ದುರಾಧರ್ಶಃ, ಕೃತಜ್ಞಃ ಕೃತಿರಾತ್ಮವಾನ್. ಈ ರೀತಿ ಬರ್ತಾ ಹೋಗುತ್ತೆ. ಇನ್ನು 10ನೇ ಶ್ಲೋಕಕ್ಕೆ ಹೋಗೋದಾದರೆ ಇಲ್ಲೂ ಅಷ್ಟೇ ಸುರೇಶಃ ಶ ಅಂತ ಬರುತ್ತೆ. ಆಗ ನಾವಲ್ಲಿ ಸುರೇಶಶ್ ಅಂತ ತಗೊತೀವಿ. ವಿಶ್ವರೇತಃ ಅಂತ ಬರುತ್ತೆ, ವಿಶ್ವರೇತಾಫ್ ಅಂತ ತಗೊಳ್ತೀವಿ. ಹಾಗೆ ವ್ಯಾಲಹ ಅಂತ ಬರುತ್ತೆ, ನಾವು ವ್ಯಾಲಫ್ ಅಂತ ತಗೊಳ್ತೀವಿ. ಓಕೆನಾ? ಸುರೇಶರಣಂ ಶರ್ಮ, ಸುರೇಶರಣಂ ಶರ್ಮ, ವಿಶ್ವರೇತಾಫ್ ಪ್ರಜಾಭವಃ, ವಿಶ್ವರೇತಾಫ್ ಪ್ರಜಾಭವಃ, ಅಹಃ ಸಂವತ್ಸರೋ ವ್ಯಾಲಫ್, ಅಹಃ ಸಂವತ್ಸರೋ ವ್ಯಾಲಫ್, ಪ್ರತ್ಯಯಃ ಸರ್ವದರ್ಶನಃ, ಪ್ರತ್ಯಯಃ ಸರ್ವದರ್ಶನಃ. ಈಗ ಲೈನ್ ಬೈ ಲೈನ್ ಹೇಳೋಣ. ಸುರೇಶರಣಂ ಶರ್ಮ, ವಿಶ್ವರೇತಾಫ್ ಪ್ರಜಾಭವಃ, ಅಹಃ ಸಂವತ್ಸರೋ ವ್ಯಾಲಫ್, ಪ್ರತ್ಯಯಃ ಸರ್ವದರ್ಶನಃ, ಅಹಃ ಸಂವತ್ಸರೋ ವ್ಯಾಲಫ್, ಪ್ರತ್ಯಯಃ ಸರ್ವದರ್ಶನಃ. ಈಗ ಪೂರ್ತಿ ಶ್ಲೋಕ ಒಂದ್ಸಲ ಹೇಳಿಬಿಡೋಣ. ಸುರೇಶರಣಂ ಶರ್ಮ, ವಿಶ್ವರೇತಾಫ್ ಪ್ರಜಾಭವಃ, ಅಹಃ ಸಂವತ್ಸರೋ ವ್ಯಾಲಫ್, ಪ್ರತ್ಯಯಃ ಸರ್ವದರ್ಶನಃ. ನೋಡಿ, ನೋಡ್ತಾ ನೋಡ್ತಾ ಆಗಲೇ 10 ಶ್ಲೋಕಗಳನ್ನು ಕಲಿತ್ಬಿಟ್ವಿ. ಥ್ಯಾಂಕ್ ಯು ಎಲ್ರಿಗೂ. ಹರಿ ಓಂ.